ಎಲ್ರಿಗೂ ಸ್ವಾಗತ. ಇಂದಿನ ನಮ್ಮ ಈ ವಿಶೇಷ ಅವಲೋಕನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ನಮಸ್ಕಾರ. ನಮ್ಮ ಹತ್ರ ಮೇ 2025ರ ಕೆಲವು ಪ್ರಚಲಿತ ವಿದ್ಯಮಾನಗಳ ದಾಖಲೆಗಳಿವೆ. ಇದರಲ್ಲಿ 2 ವಿಷಯಗಳು ಆಕ್ಚುಲಿ ತುಂಬ ಮುಖ್ಯ ಅನಿಸ್ತು. ಒಂದು, ನಮ್ಮ ಭಾರತ ಮತ್ತೆ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ FTA. ಇನ್ನೊಂದು, ಚೀನಾ-ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ CPSC ಅಂತಾರಲ್ಲ, ಅದರ ಬಗ್ಗೆ ಹೊಸ ಬೆಳವಣಿಗೆಗಳು. ಇವೆರಡರ ಒಳಸುಳಿಗಳನ್ನ, ಅದರ ಮಹತ್ವ, ಪರಿಣಾಮಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಪ್ರಯತ್ನ. ಖಂಡಿತ. ನೋಡಿ, ಈ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಯೋಜನೆಗಳು ಇದೆಯಲ್ಲ, ಇವು ಬರೀ ಆರ್ಥಿಕತೆ ಅಷ್ಟೇ ಅಲ್ಲ, ದೇಶಗಳ ನಡುವಿನ ರಾಜಕೀಯ ಸಂಬಂಧಗಳ ಮೇಲೂ ದೊಡ್ಡ ಪರಿಣಾಮ ಬೀರ್ತದೆ ಅಲ್ವಾ? ಹೌದು ಹೌದು. ಹಾಗಾದ್ರೆ ಮೊದಲು ಭಾರತ UK FTA ಕಡೆ ನೋಡೋಣ. 3 ವರ್ಷ ಮಾತುಕತೆ ನಡೆದಿದೆ ಅಂತಾರೆ. ಆಮೇಲೆ ಈಗ ಒಪ್ಪಂದ ಅಂತಿಮ ಆಗಿದೆ ಅಂತ ಸುದ್ದಿ. ಇದು ದೊಡ್ಡ ವಿಷಯನೇ ಅಲ್ವಾ? ಇದರ ನಿಜವಾದ ಅರ್ಥ ಏನು? ಹೌದು, ಖಂಡಿತವಾಗಿಯೂ ಇದು ಬಹಳ ಮಹತ್ವದ ಹೆಜ್ಜೆ. ಈಗ ನೋಡಿ, ಮಾತುಕತೆಗಳು ಅಂತಿಮಗೊಂಡಿವೆ ಅಂದ್ರೆ 2 ದೇಶಗಳು ಪ್ರಮುಖ ವಿಷಯಗಳ ಬಗ್ಗೆ ಒಂದು ರೀತಿಯಲ್ಲಿ ತಾತ್ವಿಕವಾಗಿ ಒಪ್ಕೊಂಡಿವೆ ಅಂತ. ಓಕೆ. ಆದ್ರೆ ಇದು ನಾಳೆಯಿಂದಲೇ ಜಾರಿಗೆ ಬರುತ್ತೆ ಅಂತಲ್ಲ. ಹೌದು. ಅದಿನ್ನು ಸಮಯ ಹಿಡಿಯುತ್ತೆ. ಮುಂದಿನ ಸ್ಟೆಪ್ ಏನಪ್ಪಾ ಅಂದ್ರೆ, ಇದರ ಪೂರ್ತಿ ಲೀಗಲ್ ಡಾಕ್ಯುಮೆಂಟ್ ಇದೆಯಲ್ಲ, ಅದನ್ನ ರೆಡಿ ಮಾಡಬೇಕು. ನಾವು ನೋಡಿದ ಮಾಹಿತಿ ಪ್ರಕಾರ ಅದರಲ್ಲಿ ಸುಮಾರು 27 ಚಾಪ್ಟರ್ಗಳು ಇರುತ್ತಂತೆ. ಡಿಜಿಟಲ್ ಟ್ರೇಡ್, ಎನ್ವೈರ್ಮೆಂಟ್, ಲೇಬರ್ ಸ್ಟ್ಯಾಂಡರ್ಡ್ಸ್, ಹೀಗೆ ಬಹಳ ವಿಷಯಗಳು. ಓಹೋ, ಹೌದಾ? ಹೌದು. ಈ ಕಾನೂನು ಡಾಕ್ಯುಮೆಂಟ್ ಫೈನಲ್ ಆದ್ಮೇಲೆ ಆಯಾ ದೇಶಗಳ ಪಾರ್ಲಿಮೆಂಟ್ ಅಥವಾ ಬೇರೆ ಅಧಿಕಾರ ಸಂಸ್ಥೆಗಳು ಒಪ್ಪಿಗೆ ಕೊಡಬೇಕು. ಆಮೇಲೆ ತಾನೇ ಇದು ಪೂರ್ತಿ ಕಾರ್ಯರೂಪಕ್ಕೆ ಬರೋದು. ಸರಿ ಸರಿ. ಹಾಗಾದ್ರೆ ಈ ಒಪ್ಪಂದದ ಒಳಗೆ ನಮ್ಗೆ ಗಮನಾರ್ಹವಾದ ಅಂಶಗಳು ಏನಿವೆ? ಮುಖ್ಯವಾಗಿ ಆ ಶೂನ್ಯ ಸುಂಕದ ಮಾರುಕಟ್ಟೆ ಪ್ರವೇಶದ ಬಗ್ಗೆ ಹೇಳ್ತಿದ್ರಲ್ಲ, ಭಾರತದ ರಫ್ತುಗಳಿಗೆ ಇದರಿಂದ ಎಷ್ಟು ಅನುಕೂಲ ಆಗ್ಬೋದು? ಇದು ಬಹುಶಃ ಈ ಒಪ್ಪಂದದ ಒಂದು ಅತಿದೊಡ್ಡ ಆರ್ಥಿಕ ಲಾಭ ಅಂತ ಹೇಳ್ಬಹುದು. ವರದಿಗಳ ಪ್ರಕಾರ ಭಾರತದಿಂದ UKಗೆ ಹೋಗುವ ಸುಮಾರು ಹೆಚ್ಚು ಕಡಿಮೆ 99% ಪ್ರಾಡಕ್ಟ್ಸ್ ಮೇಲೆ 0 ಡ್ಯೂಟಿ ಇರುತ್ತೆ. 99%? ಹೌದು. ಅಂದ್ರೆ ನಮ್ಮ ರಫ್ತು ಉತ್ಪನ್ನಗಳು ವ್ಯಾಲ್ಯೂ ಲೆಕ್ಕದಲ್ಲಿ ನೋಡಿದ್ರೆ ಬಹುತೇಕ ಎಲ್ಲವೂ UK ಮಾರ್ಕೆಟ್ನಲ್ಲಿ ಯಾವುದೇ ಇಂಪೋರ್ಟ್ ಡ್ಯೂಟಿ ಇಲ್ಲದೆ ಹೋಗಬಹುದು. ವಾವ್! ಇದಕ್ಕೆ ಪ್ರತಿಯಾಗಿ ನಾವು ಕೂಡ, ಅಂದ್ರೆ ಭಾರತ, UK ಇಂದ ಬರೋ 90% ಪ್ರಾಡಕ್ಟ್ಸ್ ಮೇಲಿನ ಸುಂಕ ಕಡಿಮೆ ಮಾಡುತ್ತೆ. ಓಹೋ. ಮತ್ತೆ ಒಂದು 10 ವರ್ಷದ ಒಳಗೆ UK ಇಂದ ಬರುವ ಸುಮಾರು 85% ಪ್ರಾಡಕ್ಟ್ಸ್ ಇಲ್ಲಿ ಇಂಡಿಯಾದಲ್ಲಿ ಪೂರ್ತಿ ಸುಂಕ ಮುಕ್ತ ಆಗುತ್ತೆ ಅಂತ ನಿರೀಕ್ಷೆ ಇದೆ. 10 ವರ್ಷದಲ್ಲಿ? ಓಕೆ. ಇದರ ಪರಿಣಾಮಗಳು ಅಂದ್ರೆ ನಮ್ಮ ರಫ್ತುದಾರರಿಗೆ ಒಳ್ಳೇದಾಗತ್ತಾ, ಗ್ರಾಹಕರಿಗೆ ಲಾಭನಾ, ಅಥವಾ ನಮ್ಮ ದೇಶಿ ಕಂಪನಿಗಳಿಗೆ ಕಾಂಪಿಟಿಷನ್ ಜಾಸ್ತಿ ಆಗುತ್ತಾ? 2 ಸಾಧ್ಯತೆಗಳೂ ಇವೆ. ನೋಡಿ, ನಮ್ಮ ಎಕ್ಸ್ಪೋರ್ಟರ್ಸ್ಗೆ, ವಿಶೇಷವಾಗಿ ಟೆಕ್ಸ್ಟೈಲ್ಸ್, ಲೆದರ್ ಗುಡ್ಸ್, ಜ್ಯುವೆಲರಿ, ಕೆಲವು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದೆಯಲ್ಲ, ಅವರಿಗೆ UK ಮಾರುಕಟ್ಟೆಯಲ್ಲಿ ಕಾಂಪಿಟಿಟಿವ್ನೆಸ್ ಜಾಸ್ತಿ ಆಗತ್ತೆ. ಇದರಿಂದ ಎಕ್ಸ್ಪೋರ್ಟ್ಸ್ ಹೆಚ್ಚಬಹುದು. ಅದೇ ಟೈಮಲ್ಲಿ UK ಪ್ರಾಡಕ್ಟ್ಸ್ ಮೇಲೆ ಸುಂಕ ಕಡಿಮೆ ಆದ್ರೆ ನಮ್ಮ ಕನ್ಸ್ಯೂಮರ್ಸ್ಗಳಿಗೆ ಚಾಯ್ಸ್ ಜಾಸ್ತಿ ಸಿಗ್ಬೋದು, ಬಹುಶಃ ಕಡಿಮೆ ಬೆಲೆನೂ ಸಿಗ್ಬೋದು. ಓಕೆ. ಅದೇ ಕೆಲವು ಸೆಕ್ಟರ್ಗಳಲ್ಲಿ, ಈಗ ವಿಸ್ಕಿ, ಆಟೋಮೊಬೈಲ್ಸ್, ಈ ಥರ ಬ್ರಿಟಿಷ್ ಪ್ರಾಡಕ್ಟ್ಸ್ ಸುಲಭವಾಗಿ ಬರೋದ್ರಿಂದ ನಮ್ಮ ದೇಶಿ ಕಂಪನಿಗಳಿಗೆ ಸ್ಪರ್ಧೆಯಂತೂ ಹೆಚ್ಚಾಗತ್ತೆ. ಹೌದು ಹೌದು. ಒಟ್ಟಾರೆಯಾಗಿ ಬೈಲ್ಯಾಟ್ರಲ್ ಟ್ರೇಡ್ ಅಂದ್ರೆ ದ್ವಿಪಕ್ಷೀಯ ವ್ಯಾಪಾರ ಗಣನೀಯವಾಗಿ ಹೆಚ್ಚಾಗತ್ತೆ ಅಂತ ನಿರೀಕ್ಷೆ ಮಾಡ್ಬೋದು. ಆದ್ರೆ ಇದರ ಲಾಭ ನಷ್ಟಗಳು ಅದು ಸೆಕ್ಟರಿಂದ ಸೆಕ್ಟರ್ಗೆ ಬೇರೆ ಬೇರೆ ಇರುತ್ತೆ. ಈ ಒಪ್ಪಂದ ಬರೀ ಗೂಡ್ಸ್ ಟ್ರೇಡ್ಗೆ ಮಾತ್ರನಾ, ಅಥವಾ ಸರ್ವಿಸಸ್ ಅಂದ್ರೆ ಸೇವೆಗಳು, ನಮ್ಮ ಪ್ರೊಫೆಷನಲ್ಸ್ ಅಲ್ಲಿ ಹೋಗಿ ಕೆಲಸ ಮಾಡೋದು, ಇದ್ರ ಬಗ್ಗೆನೂ ಏನಾದ್ರೂ ಇದೆಯಾ? ಸೋರ್ಸಲ್ಲಿ ಏನಾದ್ರೂ ಮಾಹಿತಿ ಸಿಗ್ತಾ? ಖಂಡಿತ ಇದೆ. ಇದು ಬರೀ ಗೂಡ್ಸ್ಗೆ ಸೀಮಿತ ಅಲ್ಲ, ಸರ್ವಿಸ್ ಸೆಕ್ಟರ್ಗೂ ಇದರಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಮ್ಮ ಇಂಡಿಯನ್ ಪ್ರೊಫೆಷನಲ್ಸ್ UKಗೆ ಹೋಗಿ ಕೆಲಸ ಮಾಡಕ್ಕೆ ಸ್ವರ್ಥ ಸುಲಭ ಆಗೋ ಹಾಗೆ ಕೆಲವು ರೂಲ್ಸ್ ಇದೆ. ಹೌದಾ? ಹೌದು. ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸರ್ವಿಸ್ ಕೊಡೋರು, ಬಿಸ್ನೆಸ್ ವಿಸಿಟರ್ಸ್, ಇನ್ವೆಸ್ಟರ್ಸ್, ಆಮೇಲೆ ಒಂದೇ ಕಂಪನಿಯ ಬೇರೆ ಬೇರೆ ಬ್ರಾಂಚ್ಗೆ ಹೋಗುವ ಉದ್ಯೋಗಿಗಳು ಇರ್ತಾರಲ್ಲ, ಇಂಟ್ರಾ ಕಾರ್ಪೊರೇಟ್ ಟ್ರಾನ್ಸ್ಫರೀಸ್ ಅಂತ, ಅವರ ಸ್ಪೌಸ್ ಮತ್ತು ಮಕ್ಕಳು, ಅವರಿಗೂ ಅಲ್ಲಿ ಕೆಲಸ ಮಾಡೋ ರೈಟ್ ಸಿಗತ್ತೆ ಅಂತಿದೆ. ಜೊತೆಗೆ ಯೋಗ ಟೀಚರ್ಸ್ ತರ ಸ್ವತಂತ್ರ ವೃತ್ತಿಪರರಿಗೂ ಅವಕಾಶ ಇದೆ. ಯೋಗ ಟೀಚರ್ಸ್ ಕೂಡನಾ? ಹೌದು.
ಸೊ ಇದು ನಮ್ಮ ಸ್ಟ್ರಾಂಗ್ ಸರ್ವಿಸ್ ಸೆಕ್ಟರ್ ಇದೆಯಲ್ಲ, ವಿಶೇಷವಾಗಿ ಐಟಿ ಸೆಕ್ಟರ್, ಅವರಿಗೆ ದೊಡ್ಡ ಬೂಸ್ಟ್ ಕೊಡೋ ಸಾಧ್ಯತೆ ಇದೆ. ಹಾಗಾದ್ರೆ ಸೇವಾ ವಲಯದ ಬಗ್ಗೆ ಹೇಳೋದಾದ್ರೆ ಯುಕೆ ಕಡೆಯಿಂದ ಸ್ಪೆಸಿಫಿಕ್ ಆಗಿ ಯಾವ ಫೀಲ್ಡ್ಸ್ನಲ್ಲಿ ಜಾಸ್ತಿ ಅವಕಾಶಗಳು ತೆರೆದುಕೊಳ್ಬಹುದು? ಯುಕೆ ಕಮಿಟ್ಮೆಂಟ್ಸ್ ಕೊಟ್ಟಿರೋ ಚೆನ್ನಾಗಿದೆ. ಮುಖ್ಯವಾಗಿ ಐಟಿ ಮತ್ತು ಐಟಿ ಎನೇಬಲ್ಡ್ ಸರ್ವಿಸಸ್, ಫೈನಾನ್ಷಿಯಲ್ ಸರ್ವಿಸಸ್, ಆಮೇಲೆ ಲೀಗರ್, ಅಕೌಂಟಿಂಗ್ ತರಹ ಪ್ರೊಫೆಷನಲ್ ಸರ್ವಿಸಸ್, ಬೇರೆ ಬಿಸ್ನೆಸ್ ಸರ್ವಿಸಸ್, ಎಜುಕೇಷನಲ್ ಸರ್ವಿಸಸ್, ಇವುಗಳಲ್ಲಿ ನಮ್ಮ ಕಂಪನಿಗಳಿಗೆ, ಪ್ರೊಫೆಷನಲ್ಸ್ಗೆ ಯುಕೆ ಮಾರ್ಕೆಟ್ನಲ್ಲಿ ಒಳ್ಳೆ ಅವಕಾಶಗಳು ಸಿಗ್ಲಿವೆ. ನೋಡಿ, ಭಾರತ ಗ್ಲೋಬಲಿ ಸರ್ವಿಸ್ ಎಕ್ಸ್ಪೋರ್ಟ್ನಲ್ಲಿ ಮುಂದಿದೆ. ಹಾಗಾಗಿ ಈ ಅಂಶಗಳು ನಮ್ಮ ಎಕಾನಮಿಗೆ ಬಹಳ ಇಂಪಾರ್ಟೆಂಟ್. ಇದರಿಂದ ಫಾರಿನ್ ಎಕ್ಸ್ಚೇಂಜ್ ಜಾಸ್ತಿ ಬರುತ್ತೆ, ನಾಲೆಜ್ ಬೇಸ್ಡ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಬಗ್ಗೆ ಸೋರ್ಸಲ್ಲಿ ಹೇಳ್ರು, ಯುಕೆ ಕಂಪನಿಗಳಿಗೆ ನಮ್ಮ ಗವರ್ಮೆಂಟ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಭಾಗವಹಿಸೋಕೆ ಚಾನ್ಸ್ ಸಿಗುತ್ತೆ ಅಂತ. ಅಂದ್ರೆ ಏನು, ಕಾಂಪಿಟಿಷನ್ ಜಾಸ್ತಿ ಆಗುತ್ತಾ? ಹೌದು. ಅದರರ್ಥ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಪಬ್ಲಿಕ್ ಸೆಕ್ಟರ್ ಕಂಪನಿಗಳು, PSUಗಳು ಇದೆಯಲ್ಲ, ಅವರು ನಡೆಸೋ ಟೆಂಡರ್ಗಳಲ್ಲಿ ಯುಕೆ ಬೇಸ್ಡ್ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ. ಇದು ಖಂಡಿತವಾಗಿಯೂ ಸ್ಪರ್ಧೆ ಹೆಚ್ಚಿಸುತ್ತೆ. ಇದರಿಂದ ಸರ್ಕಾರಕ್ಕೆ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಅಥವಾ ಗುಡ್ಸ್ ಕಡಿಮೆ ಬೆಲೆಗೆ ಸಿಗ್ಬೋದು. ಒಂದು ಪಾಸಿಟಿವ್ ಅದು. ಆದ್ರೆ ನಮ್ಮ ಡೊಮೆಸ್ಟಿಕ್ ಸಪ್ಲೈಯರ್ಸ್ ಮೇಲೆ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಕಾದು ನೋಡ್ಬೇಕು. ಸರಿ. ಇದರ ಜೊತೆಗೆ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್, DCC ಬಗ್ಗೆನೂ ಮಾತಾಡಿದ್ರು. ಇದು ಸ್ವಲ್ಪ ಟೆಕ್ನಿಕಲ್ ಅನಿಸ್ತಿದೆ. ಏನಿದು? ಆಗಿದೆ. ಒಬ್ಬ ಎಂಪ್ಲಾಯಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಅಂದ್ರೆ ಇಲ್ಲಿ ಇಂಡಿಯಾಯಿಂದ ಯುಕೆಗೆ ಟೆಂಪರರಿಯಾಗಿ ಕೆಲ್ಸಕ್ಕೆ ಹೋದಾಗ, ಸಾಮಾನ್ಯವಾಗಿ 3 ವರ್ಷದವರೆಗೆ, ಆಗ ಆ ವ್ಯಕ್ತಿ ಮತ್ತೆ ಅವರ ಎಂಪ್ಲಾಯರ್ ಇಬ್ರೂ ಸೇರಿ ಎರಡೂ ದೇಶದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್, ಅಂದ್ರೆ ಈಗ ನಮ್ಮ PF ತರಹ ಅದನ್ನ ಕಟ್ಟೋದನ್ನ ತಪ್ಸೋದು. ಓ, ಅಂದ್ರೆ ಡಬಲ್ ಪೇಮೆಂಟ್ ತಪ್ಸೋಕೆ. ಎಕ್ಸಾಕ್ಟ್ಲಿ. ಎರಡೂ ಕಡೆ ಕಟ್ಟೋ ಬದಲು ಯಾವ್ದಾದ್ರೂ ಒಂದು ದೇಶದಲ್ಲಿ ಕಟ್ಟಿದ್ರೆ ಸಾಕು ಅನ್ನೋ ಹಾಗೆ. ಇದು ಸುಮ್ನೆ ಹೊರೆ ಕಡಿಮೆ ಮಾಡುತ್ತೆ. ಓಕೆ. ಆದ್ರೆ ಒಂದು ವಿಷಯ ಕ್ಲಿಯರ್ ಆಗಿರ್ಬೇಕು, ಇದು ಬೇರೆ ಬೆನಿಫಿಟ್ಸ್, ಈಗ ಪೆನ್ಷನ್ ಕ್ಲೇಮ್ಸ್ ಇರ್ಬೋದು, ಅಥವಾ ಯುಕೆಗೆ ಹೋಗುವಾಗ ಕಟ್ಟಬೇಕಾದ ಇಮಿಗ್ರೇಷನ್ ಹೆಲ್ತ್ ಸರ್ಚಾರ್ಜ್ ಇದೆಯಲ್ಲ, ಅದಕ್ಕೆ ಅಪ್ಲೈ ಆಗಲ್ಲ. ಸರಿ, ಅರ್ಥ ಆಯ್ತು. ಈ ಯುಕೆ ಒಪ್ಪಂದದ ಡೀಟೇಲ್ಸ್ ಕೇಳೋಕೆ ಚೆನ್ನಾಗಿದೆ, ಆಶಾದಾಯಕವಾಗಿದೆ. ಆದರೆ FTAಗಳ ವಿಷಯದಲ್ಲಿ ನಮ್ಮ ಹಿಂದಿನ ಅನುಭವಗಳನ್ನು ನೋಡೋದು ಇಂಪಾರ್ಟೆಂಟ್ ಅಲ್ವಾ? ನಾವು ಹಿಂದೇನೂ ಈ ಥರ ಒಪ್ಪಂದ ಮಾಡ್ಕೊಂಡಿದ್ದೀವಿ. ನಮ್ಮ ಸೋರ್ಸಸ್ ಹಳೆ FTAಗಳ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೆ? ಖಂಡಿತ, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಭಾರತದ ಹಿಂದಿನ FTAಗಳ ಅನುಭವ ಒಂದು ಮಿಕ್ಸ್ಡ್ ಪಿಕ್ಚರ್ ಕೊಡುತ್ತೆ ಅಂತ ಹೇಳ್ಬೋದು. ಕೆಲವು ಸಲ ಸ್ವಲ್ಪ ಎಚ್ಚರಿಕೆಯ ಕಥೆ ಥರನೂ ಇದೆ. ನಾವು ನೋಡಿದ ಮಾಹಿತಿಯಲ್ಲಿ ಕೆಲವು ಮುಖ್ಯ ಅಂಶಗಳು ಕಾಣಿಸ್ತವೆ. ಮೊದಲನೇದಾಗಿ ಟ್ರೇಡ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿರೋದು, ಅಂದ್ರೆ ವ್ಯಾಪಾರ ಅಸಮತೋಲನ. 2017 ಇಂದ 22 ವರೆಗಿನ ಡೇಟಾ ನೋಡಿದ್ರೆ FTA ಪಾರ್ಟ್ನರ್ ದೇಶಗಳಿಗೆ ನಮ್ಮ ಎಕ್ಸ್ಪೋರ್ಟ್ಸ್ 31% ಹೆಚ್ಚಾಗಿದ್ರೆ ಇಂಪೋರ್ಟ್ಸ್ 82% ಹೆಚ್ಚಾಗಿದೆ. 82% ಜಾಸ್ತಿನೇ ಅಲ್ವಾ ಅದು? ಹೌದು, ಬಹಳ ಜಾಸ್ತಿ. ಅಂದ್ರೆ FTA ಆದ್ಮೇಲೆ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ಗಿಂತ ಹೆಚ್ಚು ಸ್ಪೀಡಲ್ಲಿ ಬೆಳೆದಿದೆ. ಟ್ರೇಡ್ ಡೆಫಿಸಿಟ್ ಅಂದ್ರೆ ವ್ಯಾಪಾರ ಕೊರತೆ ಹೆಚ್ಚಾಗಿದೆ. ಎರಡನೇದಾಗಿ FTA ಯುಟಿಲೈಸೇಷನ್ ಕಡಿಮೆ ಇರೋದು. ಇದು ಆಶ್ಚರ್ಯ ಆಗ್ಬೋದು, ಆದರೆ ಸತ್ಯ. ಅಂದ್ರೆ ಭಾರತದಲ್ಲಿ FTA ಕೆಳಗೆ ಸಿಗೋ ರಿಯಾಯಿತಿಗಳನ್ನ ಬಳಸೋ ಪ್ರಮಾಣ ಇದೆಯಲ್ಲ, ಅದು ಬರೀ 25% ಅಷ್ಟೇ. ಅರೆ, ಕೇವಲ 25% ಬಳಕೆ ಅಂದ್ರೆ ಮುಕ್ಕಾಲ್ಪಾಲು ಅವಕಾಶ ವೇಸ್ಟ್ ಆಗ್ತಿದೆ ಅಂತಾಯ್ತಲ್ಲ. ಇದು ಸೀರಿಯಸ್ ಅಲ್ವಾ? ಹೌದು, ಇದು ಗಂಭೀರ ವಿಷಯವೇ. ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಇದು 70-80% ಇರುತ್ತೆ. ಹಾಗಾದ್ರೆ ಯಾಕೀಗೆ? ಇದರ ಹಿಂದಿನ ಕಾರಣಗಳೇನು ಅಂತ ಸೋರ್ಸಸ್ ವಿವರಿಸುತ್ತಾ? ಹೌದು, ವಿವರಿಸುತ್ತೆ. ಇದು ಕೇವಲ ಬಳಕೆ ಕಡಿಮೆ ಅನ್ನೋದಕ್ಕಿಂತ ದೊಡ್ಡ ಸಮಸ್ಯೆಯನ್ನ ಸೂಚಿಸುತ್ತೆ. ನಮ್ಮ ಟ್ರೇಡ್ ಪಾಲಿಸಿ ಡಿಸೈನ್ ಮತ್ತೆ ಅದರ ಇಂಪ್ಲಿಮೆಂಟೇಷನ್ ಮಧ್ಯೆ ಗ್ಯಾಪ್ ಇದೆ ಅಂತ ತೋರಿಸುತ್ತೆ. ಕಾರಣಗಳು ಕಾಂಪ್ಲೆಕ್ಸ್ ಆಗಿವೆ. ಒಂದು, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಜಾಸ್ತಿ ಆಗಿರೋದು. ಅಂದ್ರೆ ಟ್ಯಾರಿಫ್ ಸುಂಕ ಕಡಿಮೆ ಮಾಡಿದ್ರೂ ಬೇರೆ ತರಹದ ಅಡೆತಡೆಗಳು, ಈಗ ತುಂಬಾ ಸ್ಟ್ರಿಕ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಸ್ಯಾನಿಟರಿ ಫೈಟೋಸ್ಯಾನಿಟರಿ ರೂಲ್ಸ್, ಪ್ಯಾಕೇಜಿಂಗ್ ರಿಕ್ವೈರ್ಮೆಂಟ್ಸ್, ಈ ತರಹದ್ದು. ಓಕೆ. ಗ್ಲೋಬಲ್ ಟ್ರೇಡ್ ಅಲರ್ಟ್ ಡೇಟಾಬೇಸ್ ಪ್ರಕಾರ 2020-24 ಮಧ್ಯನೇ ಗ್ಲೋಬಲಿ 26,000ಕ್ಕಿಂತ ಹೆಚ್ಚು ಹೊಸ ರೆಸ್ಟ್ರಿಕ್ಷನ್ಸ್ ಬಂದಿದೆ ಅಂತೆ. ಅಬ್ಬಾ. ಇನ್ನೊಂದು ಕಾರಣ ಅಸಮಾನ ಸ್ಪರ್ಧೆ. ಕೆಲವು ಸೆಕ್ಟರ್ಸ್ನಲ್ಲಿ, ಈಗ ಎಲೆಕ್ಟ್ರಾನಿಕ್ಸ್ನಲ್ಲಿ ಸೌತ್ ಕೊರಿಯಾ, ಆಸಿಯಾನ್ ದೇಶಗಳ ದೊಡ್ಡ ಕಂಪನಿಗಳ ಜೊತೆ ಕಾಂಪೀಟ್ ಮಾಡೋದು ನಮ್ಮ ಕಂಪನಿಗಳಿಗೆ ಕಷ್ಟ ಆಗ್ತಿದೆ.
ಕೊನೆಗೆ ಒಪ್ಪಂದಗಳ ಕಾಂಪ್ಲೆಕ್ಸಿಟಿ. ವಿಶೇಷವಾಗಿ ರೂಲ್ಸ್ ಆಫ್ ಒರಿಜಿನ್ ಅಂತಾರಲ್ಲ, ಯಾವ ಪ್ರಾಡಕ್ಟ್ ಎಲ್ಲಿ ತಯಾರಾಗಿದೆ ಅಂತ ಸರ್ಟಿಫೈ ಮಾಡೋ ರೂಲ್ಸ್, ಅದನ್ನ ಪಾಲಿಸೋದು, ಸರ್ಟಿಫಿಕೇಟ್ ತೆಗೊಳ್ಳೋದು ಕೆಲವೊಮ್ಮೆ ಕಷ್ಟ ಆಗತ್ತೆ. ಹೌದು, ಅದು ಸಣ್ಣ ಕಂಪನಿಗಳಿಗೆ ಇನ್ನೂ ಕಷ್ಟ ಇರಬಹುದು. ಖಂಡಿತ. ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸ್ಬೇಕು. ಟ್ರೇಡ್ ಅಗ್ರಿಮೆಂಟ್ನ ಸಕ್ಸಸ್ ಅನ್ನ ಬರೀ ಟ್ರೇಡ್ ಬ್ಯಾಲೆನ್ಸಿಂದ ಅಳೆಯೋದು ಸರಿಯಲ್ಲ. ಟೆಕ್ನಾಲಜಿ ಟ್ರಾನ್ಸ್ಫರ್, ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ನಲ್ಲಿ ಭಾಗವಹಿಸೋ ಅವಕಾಶ, ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋದು, ನಮ್ಮ ಇಂಡಸ್ಟ್ರಿಗಳಿಗೆ ಬೇಕಾದ ಇಂಟರ್ಮೀಡಿಯೇಟ್ ಗುಡ್ಸ್, ಸರ್ವಿಸಸ್ ಸುಲಭವಾಗಿ ಸಿಗೋದು, ಈ ತರಹ ಬೇರೆ ಲಾಭಗಳನ್ನೂ ನಾವು ಕನ್ಸಿಡರ್ ಮಾಡಬೇಕು. ಸರಿ, ಅರ್ಥ ಆಯ್ತು. ಹಾಗಾದ್ರೆ ಈ ಹಳೆ ಅನುಭವಗಳ ಹಿನ್ನೆಲೆಯಲ್ಲಿ ಈ ಹೊಸ ಭಾರತ ಯುಕೆ FTA ಇದು ನಮ್ಮ ಮುಂದಿನ ಒಪ್ಪಂದಗಳಿಗೆ ಒಂದು ಒಳ್ಳೆ ಮಾಡೆಲ್ ಆಗಬಹುದಾ? ಇದರಲ್ಲಿ ಹಳೆ ತಪ್ಪುಗಳಿಂದ ಪಾಠ ಕಲ್ತಿರೋ ಲಕ್ಷಣ ಏನಾದರೂ ಇದೆಯಾ? ಖಂಡಿತವಾಗಿಯೂ ಆ ಸಾಧ್ಯತೆ ಕಾಣಿಸ್ತಿದೆ. ಈ ಇಂಡಿಯಾ UK FTA ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಡೆವಲಪ್ಡ್ ಕಂಟ್ರೀಸ್ ಜೊತೆ ನಾವು ಮಾಡ್ಕೋಬಹುದಾದ ಅಗ್ರಿಮೆಂಟ್ಸ್ಗೆ ಒಂದು ರೀತಿ ಟೆಂಪ್ಲೇಟ್ ಆಗಬಹುದು ಅಂತ ಅನಾಲಿಸಿಸ್ ಇದೆ. ಅದಕ್ಕೆ ಕೆಲವು ಕಾರಣಗಳು ಇವೆ. ಓಕೆ, ಏನು ಕಾರಣಗಳು? ಮೊದಲನೇದು ನೆಗೋಸಿಯೇಷನ್ಸ್ನ ಸ್ಪೀಡ್. ಈಗ ನೋಡಿ, ಯುರೋಪಿಯನ್ ಯೂನಿಯನ್ EU ಜೊತೆ FTA ಮಾತುಕತೆ 2007ರಿಂದ ನಡೀತಾನೇ ಇದೆ, ಇನ್ನೂ ಮುಗಿದಿಲ್ಲ. ಹೌದು. ಅದಕ್ಕೆ ಹೋಲಿಸಿದ್ರೆ UK ಜೊತೆಗಿನ ಮಾತುಕತೆ ಸುಮಾರು 3 ವರ್ಷದಲ್ಲಿ ಒಂದು ಹಂತಕ್ಕೆ ಬಂದಿದೆ. ಇದು ಫ್ಯೂಚರ್ ನೆಗೋಷಿಯೇಷನ್ಸ್ಗೆ ಒಂದು ಪೇಸ್ ಕೊಡಬಹುದು. ಎರಡನೇದು ಸೆನ್ಸಿಟಿವ್ ಸೆಕ್ಟರ್ಸ್ನ ಪ್ರೊಟೆಕ್ಷನ್. ಭಾರತ ತನ್ನ ಅಗ್ರಿಕಲ್ಚರ್, ಡೈರಿ ತರಹದ ತುಂಬಾ ಸೆನ್ಸಿಟಿವ್ ಸೆಕ್ಟರ್ಸ್ನ ಮತ್ತೆ ಪ್ಲಾಸ್ಟಿಕ್ ತರಹ ಕೆಲವು ಇಂಡಸ್ಟ್ರಿಯಲ್ ಗೂಡ್ಸ್ನ ಈ ಒಪ್ಪಂದದಿಂದ ಹೆಚ್ಚು ಕಡಿಮೆ ಹೊರಗಿಟ್ಟಿದೆ. ಇದು ಡೊಮೆಸ್ಟಿಕ್ ಇಂಟ್ರೆಸ್ಟ್ ಕಾಪಾಡೋ ಪ್ರಯತ್ನ ತೋರಿಸುತ್ತೆ. ಅದು ಮುಖ್ಯ ಅಲ್ವಾ? ಹೌದು. ಮೂರನೆಯದು ಫೇಸ್ಡ್ ಲಿಬರಲೈಸೇಷನ್. ಅಂದ್ರೆ ಸುಂಕಗಳನ್ನ ಒಂದೇ ಸಲಕ್ಕೆ ಝೀರೋ ಮಾಡೋ ಬದಲು 5, 7, 10 ವರ್ಷ ಹೀಗೆ ಹಂತ ಹಂತವಾಗಿ ಕಡಿಮೆ ಮಾಡೋಕೆ ಒಪ್ಕೊಂಡಿದ್ದಾರೆ. ಓಕೆ. ಇದರಿಂದ ನಮ್ಮ ದೇಶಿ ಇಂಡಸ್ಟ್ರಿಗಳಿಗೆ ಜಾಸ್ತಿ ಆಗೋ ಕಾಂಪಿಟಿಷನ್ಗೆ ಅಡ್ಜಸ್ಟ್ ಆಗೋಕೆ ಟೈಮ್ ಸಿಗುತ್ತೆ. ಸರಿ. ನಾಲ್ಕನೇದು ಮ್ಯೂಚುವಲ್ ಬೆನಿಫಿಟ್ಸ್ ಮೇಲೆ ಫೋಕಸ್. ಉದಾಹರಣೆಗೆ UK ಕಾರ್ ಮೇಕರ್ಸ್ಗೆ ಒಂದು ಲಿಮಿಟೆಡ್ ನಂಬರ್ ಅಂದ್ರೆ ಕೋಟಾ ಕಾರುಗಳನ್ನ ಕಡಿಮೆ ಸುಂಕದಲ್ಲಿ 100% ಪ್ಲಸ್ ಇಂದ 10%ಗೆ ಇಂಡಿಯಾಗೆ ಇಂಪೋರ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು UKಗೂ ಲಾಭ, ನಮಗೂ ಹೊಸ ಟೆಕ್ನಾಲಜಿ, ಬಹುಶಃ ಎಲೆಕ್ಟ್ರಿಕ್ ಕಾರ್ಗಳು ಬರಬಹುದು. ಹಾಗಾದ್ರೆ ಒಟ್ಟಿನಲ್ಲಿ ಭಾರತದ ವ್ಯಾಪಾರ ಕಾರ್ಯತಂತ್ರದ ದೃಷ್ಟಿಯಿಂದ ಈ ಒಪ್ಪಂದದ ಮಹತ್ವ ಏನು ಅಂತ ಹೇಳ್ಬೋದು? ನೋಡಿ, ಇಂಡಿಯಾ UK FTA ಬರೀ ದ್ವಿಪಕ್ಷೀಯ ಆರ್ಥಿಕ ಸಂಬಂಧ ಗಟ್ಟಿ ಮಾಡೋದು ಮಾತ್ರ ಅಲ್ಲ, ಇದು ಬದಲಾಗ್ತಿರೋ ಗ್ಲೋಬಲ್ ಸಿಸ್ಟಮ್ನಲ್ಲಿ ಭಾರತದ ಸ್ಥಾನವನ್ನ ಬಲಪಡಿಸೋ ಒಂದು ಸ್ಟೆಪ್. ಇದು ಡೆವಲಪ್ಡ್ ಕಂಟ್ರೀಸ್ ಜೊತೆ ಬ್ಯಾಲೆನ್ಸ್ಡ್ ಮತ್ತೆ ಮ್ಯೂಚುವಲಿ ಬೆನಿಫಿಷಿಯಲ್ ಅಗ್ರಿಮೆಂಟ್ಸ್ ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿಕ್ ಮಾಡೆಲ್ ಕೊಡುತ್ತೆ. ಸೆನ್ಸಿಟಿವ್ ಸೆಕ್ಟರ್ಸ್ ಪ್ರೊಟೆಕ್ಟ್ ಮಾಡೋದು, ಡಿಜಿಟಲ್ ಟ್ರೇಡ್, ಎನ್ವೈರನ್ಮೆಂಟ್, ಲೇಬರ್ ಸ್ಟ್ಯಾಂಡರ್ಡ್ಸ್ ತರ ಮಾಡರ್ನ್ ಟ್ರೇಡ್ ಇಶ್ಯೂಸ್ ಸೇರಿಸ್ಕೊಡೋದು ಮತ್ತೆ ಹಂತ ಹಂತವಾಗಿ ಲಿಬ್ರಲೈಸ್ ಮಾಡೋದು. ಇದರ ಮೂಲಕ ಎಕನಾಮಿಕ್ ಗ್ರೋತ್ ಜೊತೆ ಡೊಮೆಸ್ಟಿಕ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಮಾಡೋ ಒಂದು ಪ್ರಬುದ್ಧ ಪ್ರಯತ್ನ ಇದು. ಒಂದು ರೀತಿ ಆತ್ಮನಿರ್ಭರ ಭಾರತ ಮತ್ತು ಗ್ಲೋಬಲಿ ಕಾಂಪಿಟೇಟಿವ್ ಇಂಡಿಯಾ ಎರಡನ್ನೂ ಸಾಧಿಸೋ ದಾರಿಯಲ್ಲಿ ಒಂದು ಹೆಜ್ಜೆ. ಹೌದು, ಹಾಗೆ ಹೇಳ್ಬೋದು, ಖಂಡಿತವಾಗಿಯೂ. ಸರಿ, ಇದು ಭಾರತ UK FTAಯ ಕತೆ. ಒಂದು ಕಡೆ ವೆಸ್ಟರ್ನ್ ಕಂಟ್ರಿ ಜೊತೆ ಹೀಗೆ ಎಕನಾಮಿಕ್ ಪಾರ್ಟ್ನರ್ಶಿಪ್ ಕಟ್ಟಿ ಆಗ್ತಿದ್ರೆ, ಇನ್ನೊಂದು ಕಡೆ ನಮ್ಮ ಪಕ್ಕದಲ್ಲೇ ಚೀನಾ ಲೀಡರ್ಶಿಪ್ನಲ್ಲಿ ನಡೀತಿರೋ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆಯಲ್ಲ, ಅದು ಬೇರೆ ತರಹದ ಆದರೆ ಅಷ್ಟೇ ಪವರ್ಫುಲ್ ಆದ ಜಿಯೋಪಾಲಿಟಿಕಲ್ ಚಾಲೆಂಜಸ್ ತರ್ತಿದೆ. ಅದೇ ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ ಅಂದ್ರೆ CPEC. ಇದು ಯಾಕೆ ಈಗ ಮತ್ತೆ ವ್ಯೂಸ್ನಲ್ಲಿದೆ? ಯಾಕಂದ್ರೆ ಇತ್ತೀಚೆಗೆ ಚೀನಾ, ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ಸ್ ಮೀಟ್ ಮಾಡಿ ಈ ಸಿಪೆಕ್ ಪ್ರಾಜೆಕ್ಟ್ನ ಅಫ್ಘಾನಿಸ್ತಾನಕ್ಕೂ ವಿಸ್ತರಿಸೋಕೆ ಪ್ರಿನ್ಸಿಪಲ್ ಆಗಿ ಒಪ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನಕ್ಕೂ. ಹೌದು, ಇದು ಈ ರೀಜನ್ನಲ್ಲಿ ಈಗಾಗಲೇ ಕಾಂಪ್ಲೆಕ್ಸ್ ಆಗಿರೋ ಜಿಯೋಪಾಲಿಟಿಕಲ್ ಮತ್ತೆ ಸೆಕ್ಯೂರಿಟಿ ಈಕ್ವೇಷನ್ಸ್ನ ಇನ್ನೂ ಚೇಂಜ್ ಮಾಡೋ ಕೆಪಾಸಿಟಿ ಹೊಂದಿದೆ. ಅದಕ್ಕೆ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಪೆಕ್ ಅಂದ್ರೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದು ಎಕ್ಸಾಕ್ಟಾಗಿ ಏನು, ಅದರ ಉದ್ದೇಶ ಏನು? ಸಿಪೆಕ್ ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡೋರ್. ಇದು ಚೀನಾ ಪ್ರೆಸಿಡೆಂಟ್ ಕ್ಸಿ ಜಿನ್ಪಿಂಗ್ ಅವರ ಆಂಬಿಷಿಯಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ, BRI ಅಂತೀವಿ. ಹೌದು, BRI. ಅದರ ಅಂಡರ್ನಲ್ಲಿ ಬರೋ ಅತಿ ಮುಖ್ಯ ಮತ್ತೆ ದೊಡ್ಡ ಪ್ರಾಜೆಕ್ಟ್ಸ್ಗಳಲ್ಲಿ ಒಂದು. ಇದನ್ನ ಅಫಿಷಿಯಲ್ ಆಗಿ 2015ರಲ್ಲಿ ಶುರು ಮಾಡಿದ್ರು. BRI ಸಿಂಪಲ್ ಆಗಿ ಹೇಳೋದಾದ್ರೆ ಹಳೇ ಸಿಲ್ಕ್ ರೋಡ್ನ ಇಮ್ಯಾಜಿನ್ ಮಾಡಿ
ಏಷ್ಯಾ, ಯುರೋಪ್, ಆಫ್ರಿಕಾನ ಲ್ಯಾಂಡ್ ರೂಟ್, ಬೆಲ್ಟ್ ಮತ್ತೆ ಸೀ ರೋಡ್ ಮೂಲಕ ಕನೆಕ್ಟ್ ಮಾಡೋ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಕನಾಮಿಕ್ ನೆಟ್ವರ್ಕ್. ಸಿಪಿಇಸಿ ಈ ಬಿಆರ್ಐನ ಒಂದು ಮೇಜರ್ ಲಿಂಕ್. ಇದು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ರೋಡ್ಸ್, ರೈಲ್ವೇಸ್, ಪೈಪ್ಲೈನ್ಸ್, ಪವರ್ ಪ್ಲಾಂಟ್ಸ್, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಎಲ್ಲ ಕಟ್ಟೋ ಪ್ರಾಜೆಕ್ಟ್ಸ್ನ ಒಂದು ಕಲೆಕ್ಷನ್. ಇದರ ರೂಟ್ ಇದೆಯಲ್ಲ, ಅದು ಸುಮಾರು 3000 ಕಿಲೋಮೀಟರ್ ಉದ್ದ ಇದೆ. ಪಾಕಿಸ್ತಾನದ ಸೌತ್ ವೆಸ್ಟ್ ಕೋಸ್ಟ್ನಲ್ಲಿರೋ ಗ್ವಾದರ್ ಪೋರ್ಟಿಂದ ಶುರುವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂದ್ರೆ ಪಿಒಕೆದ ಗಿಲ್ಗೆಟ್ ಬಾಲ್ಟಿಸ್ತಾನ್ ಏರಿಯಾ ಮೂಲಕ ಹೋಗಿ ನಾರ್ತ್ ವೆಸ್ಟ್ ಚೀನಾದ ಸಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿರೋ ಕಾಶ್ಗರ್ ಸಿಟಿವರೆಗೆ ಹೋಗುತ್ತೆ. ಪಿಒಕೆ ಮೂಲಕ ಹೋಗೋದು ಅಂದ್ರಲ್ಲ? ಹೌದು. ಚೀನಾಕ್ಕೆ ಇದು ಮಲಕ್ಕಾ ಸ್ಟ್ರೇಟ್ನ ಬೈಪಾಸ್ ಮಾಡಿ ಇಂಡಿಯನ್ ಓಷನ್ ಮೂಲಕ ಮಿಡಲ್ ಈಸ್ಟ್ನಿಂದ ಆಯಿಲ್, ಗ್ಯಾಸ್ ತರೋಕೆ ಶಾರ್ಟ್ ಮತ್ತೆ ಸೆಕ್ಯೂರ್ ರೂಟ್ ಕೊಡುತ್ತೆ ಅನ್ನೋದು ಅವರ ಸ್ಟ್ರಾಟಜಿಕ್ ಕ್ಯಾಲ್ಕ್ಯುಲೇಷನ್. ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಹೋಗೋದೇ ನಮ್ಮ ದೃಷ್ಟಿಯಿಂದ ಒಂದು ದೊಡ್ಡ ಸಮಸ್ಯೆ ಅಲ್ವಾ? ಈಗ ಅಫ್ಘಾನಿಸ್ತಾನನೂ ಇದರಲ್ಲಿ ಸೇರಿಸ್ಕೊಳ್ತಿದ್ದಾರೆ ಅಂದ್ರೆ ನಮ್ಮ ಕಳವಳಗಳು ಇನ್ನಷ್ಟು ಜಾಸ್ತಿ ಆಗಿದೆಯಾ? ಸ್ಪೆಸಿಫಿಕ್ ಆಗಿ ಯಾವ ವಿಷಯಗಳ ಬಗ್ಗೆ ನಮಗೆ ಚಿಂತೆ ಇದೆ? ಖಂಡಿತವಾಗಿಯೂ. ಸಿಪೆಕ್, ಪಿಒಕೆ ಮೂಲಕ ಹೋಗೋದೇ ಭಾರತದ ಸಾವರಿನಿಟಿಯ ಕ್ಲಿಯರ್ ವೈಲೇಷನ್. ಅದು ನಮ್ಮ ಫಸ್ಟ್ ಮತ್ತೆ ಫಂಡಮೆಂಟಲ್ ಅಬ್ಜೆಕ್ಷನ್. ಹೌದು. ಈಗ ಅಫ್ಘಾನಿಸ್ತಾನಕ್ಕಿದನ್ನ ವಿಸ್ತರಿಸೋದು ನಮ್ಮ ಕನ್ಸರ್ನ್ಸ್ನ ತುಂಬಾ ಹೆಚ್ಚಿಸ್ತೆ. ಮುಖ್ಯವಾದ ಕಳವಳಗಳನ್ನ ಹೀಗೆ ಲಿಸ್ಟ್ ಮಾಡ್ಬೋದು. ಮೊದಲನೇದು ಜಿಯೋಸ್ಟ್ರಾಟಜಿಕ್. ಅಫ್ಘಾನಿಸ್ತಾನ್ ಸೇರ್ಕೊಂಡ್ರೆ ಸೆಂಟ್ರಲ್ ಏಷ್ಯಾ ಕಂಟ್ರೀಸ್ ಜೊತೆ ಕನೆಕ್ಟಿವಿಟಿಗೆ ನಾವು ಡೆವಲಪ್ ಮಾಡ್ತಿರೋ ಇರಾನ್ನಲ್ಲಿರೋ ಚಾಬಹಾರ್ ಪೋರ್ಟ್ ಮತ್ತೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಅದಕ್ಕೆ ಸಿಪೆಕ್ ಒಂದು ಸ್ಟ್ರಾಂಗ್ ಆಲ್ಟರ್ನೇಟಿವ್ ಆಗಿ ಬರ್ಬೋದು. ಓಕೆ, ನಮ್ಮ ಪ್ರಾಜೆಕ್ಟ್ಸ್ಗೆ ಕಾಂಪಿಟೇಷನ್. ಹೌದು. ಇದು ನಮ್ಮ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ನ ಇಂಪಾರ್ಟೆನ್ಸ್ ಕಡಿಮೆ ಮಾಡ್ಬೋದು. ಅಷ್ಟೇ ಅಲ್ಲ, ಇದು ಚೀನಾದ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಸ್ಟ್ರಾಟಜಿಯ ಭಾಗವಾಗಿ ಭಾರತವನ್ನ ಸ್ಟ್ರಾಟಜಿಕಲಿ ಸುತ್ತುವರಿಯೋ ಪ್ರಯತ್ನವನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಜೊತೆ ಇದು ಸೇರಿ ಭಾರತವನ್ನ ಸುತ್ತುವರಿಯುವ ತಂತ್ರವೇ? ಹೌದು. ಆ ರೀತಿ ಅನಾಲಿಸಿಸ್ ಖಂಡಿತ ಇದೆ. ಚೀನಾ ಈಗಾಗ್ಲೇ ಶ್ರೀಲಂಕಾದ ಹಂಬಂಟೋಟ, ಪಾಕಿಸ್ತಾನದ ಗ್ವಾದರ್, ಬಾಂಗ್ಲಾದೇಶದ ಚಿತ್ತಗಾಂಗ್ ಈ ತರಹ ಪೋರ್ಟ್ಸ್ನಲ್ಲಿ ತನ್ನ ಪ್ರೆಸೆನ್ಸ್ ಜಾಸ್ತಿ ಮಾಡ್ಕೊಂಡಿದೆ. ಈಗ ಸಿಪೆಕ್ ಅಫ್ಘಾನಿಸ್ತಾನ್ವರೆಗೂ ಹೋದ್ರೆ ಅದು ನಮ್ಮ ವೆಸ್ಟರ್ನ್ ಬಾರ್ಡರ್ನಲ್ಲಿ ಚೀನಾಗೆ ಇನ್ನೂ ಹೆಚ್ಚಿನ ಸ್ಟ್ರಾಟಜಿಕ್ ಡೆಪ್ತ್ ಕೊಡುತ್ತೆ. ಎರಡನೇದು, ಪಾಕ್ ಅಫ್ಘಾನ್ ಚೀನಾ ಆಕ್ಸಿಸ್ ಸ್ಟ್ರಾಂಗ್ ಆಗೋದು. ಇದು ಅಫ್ಘಾನಿಸ್ತಾನ್ ಮೇಲೆ ಪಾಕಿಸ್ತಾನದ ಇನ್ಫ್ಲುಯೆನ್ಸ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಚೀನಾ ಸಪೋರ್ಟ್ನಿಂದ ಈ 3 ದೇಶಗಳ ಮಧ್ಯೆ ಒಂದು ಸ್ಟ್ರಾಟಜಿಕ್ ಅಲೈನ್ಸ್ ತರಹ ಆಗ್ಬೋದು. ಇದು ಅಫ್ಘಾನಿಸ್ತಾನದಲ್ಲಿ ನಮ್ಮ ಇಂಟ್ರೆಸ್ಟ್ಸ್ಗೆ ಪ್ರಾಬ್ಲಮ್ ಆಗ್ಬೋದು. ತಾಲಿಬಾನ್ ಗವರ್ಮೆಂಟ್ ಜೊತೆ ನಮ್ಮ ಎಂಗೇಜ್ಮೆಂಟ್ ಲಿಮಿಟೆಡ್ ಆಗಿರುವಾಗ ಇದು ನಾವು ಲಾಸ್ಟ್ 20 ಇಯರ್ಸ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಈಗ ಜರೆಂಜ್, ದೆಲಾರಾಮ್ ಹೈವೇ, ಹ್ಯುಮ್ಯಾನಿಟೇರಿಯನ್ ಏಡ್, ಸಾಫ್ಟ್ ಪವರ್ ಮೂಲಕ ಅಲ್ಲಿ ಗಳಿಸಿದ್ದ ಇನ್ಫ್ಲುಯೆನ್ಸ್ ಕಡಿಮೆ ಮಾಡ್ಬೋದು. ಭದ್ರತಾ ದೃಷ್ಟಿಯಿಂದ ಹೇಗೆ? ಮೂರನೇದು, ಸೆಕ್ಯೂರಿಟಿ ಕನ್ಸರ್ನ್ಸ್. ತಾಲಿಬಾನ್ ಕಂಟ್ರೋಲ್ಡ್ ಅಫ್ಘಾನಿಸ್ತಾನ್, ಚೈನಾ ಫಂಡಿಂಗ್ ಮತ್ತೆ ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಸಪೋರ್ಟ್ನಿಂದ ಮತ್ತೆ ಇಂಡಿಯಾ ವಿರೋಧಿ ಟೆರರಿಸ್ಟ್ ಗ್ರೂಪ್ಸ್ಗೆ ಈಗ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಸೇಫ್ ಹೆವೆನ್ ಆಗೋ ರಿಸ್ಕ್ ಇದೆ. ಇದು ದೊಡ್ಡ ಅಪಾಯ. ಹೌದು. ಸಿಪೆಕ್ ಎಕ್ಸ್ಟೆನ್ಷನ್ ಈ ರಿಸ್ಕ್ನ ಜಾಸ್ತಿ ಮಾಡಬಹುದು. ನಾಲ್ಕನೇದು, ಎಕಾನಮಿಕ್ ಕಾಂಪಿಟಿಷನ್. ಅಫ್ಘಾನಿಸ್ತಾನದಲ್ಲಿ ಲಿಥಿಯಂ ಮತ್ತೆ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ಇಎಸ್ ದೊಡ್ಡ ರಿಸರ್ವ್ಸ್ ಇದೆ. ಇವು ಬ್ಯಾಟರಿ, ಎಲೆಕ್ಟ್ರಾನಿಕ್ಸ್, ಗ್ರೀನ್ ಟೆಕ್ನಾಲಜಿಗೆ ತುಂಬಾ ಇಂಪಾರ್ಟೆಂಟ್. ಹೌದು, ಲಿಥಿಯಂ ಬಗ್ಗೆ ಈಗ ಬಹಳ ಚರ್ಚೆ ನಡೀತಿದೆ. ಕರೆಕ್ಟ್. ಸಿಪೆಕ್ ಎಕ್ಸ್ಟೆನ್ಷನ್ ಚೀನಾಗೆ ಈ ವ್ಯಾಲ್ಯುಬಲ್ ರಿಸೋರ್ಸಸ್ ಮೇಲೆ ಈಸಿ ಆಕ್ಸೆಸ್ ಕೊಡುತ್ತೆ. ಇದು ಫ್ಯೂಚರ್ ಟೆಕ್ನಾಲಜೀಸ್ನಲ್ಲಿ ಲೀಡ್ ಮಾಡಕ್ಕೆ ಟ್ರೈ ಮಾಡ್ತಿರೋ ನಮ್ಗೆ ಒಂದು ಸ್ಟ್ರಾಟಜಿಕ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಹೀಗೆ ಹಲವು ಆಯಾಮಗಳಲ್ಲಿ ನಮಗೆ ಸವಾಲುಗಳಿವೆ ಅನ್ನೋದು ಕ್ಲಿಯರ್ ಆಗ್ತಿದೆ. ಹಾಗಾದ್ರೆ ಭಾರತ ಸುಮ್ಮನೆ ಕೂತಿದ್ಯಾ ಅಥವಾ ಈ ಸಿಪಿಇಸಿ ಪ್ರಭಾವವನ್ನ ಕೌಂಟರ್ ಮಾಡೋಕೆ, ನಮ್ಮ ಇಂಟ್ರೆಸ್ಟ್ಸ್ ಕಾಪಾಡ್ಕೊಳ್ಳೋಕೆ ಏನಾದ್ರೂ ಮಾಡ್ತಿದ್ಯಾ? ಖಂಡಿತವಾಗಿಯೂ ಸುಮ್ನೆ ಕೂತಿಲ್ಲ. ಸಿಪಿಎಸಿಯ ಸ್ಟ್ರಾಟಜಿಕ್ ಇಂಪ್ಲಿಕೇಷನ್ಸ್ನ ಬ್ಯಾಲೆನ್ಸ್ ಮಾಡೋಕೆ, ಅದಕ್ಕೆ ಪ್ರತ್ಯಾಗಿ ನಮ್ಮದೇ ಕನೆಕ್ಟಿವಿಟಿ ಮತ್ತೆ ಇನ್ಫ್ಲೂಯೆನ್ಸ್ ನೆಟ್ವರ್ಕ್ ಬಿಲ್ಡ್ ಮಾಡೋಕೆ ಭಾರತ ಹಲವಾರು ಇಂಪಾರ್ಟೆಂಟ್ ಸ್ಟೆಪ್ಸ್ ತಗೊಂಡಿದೆ. ಚಾಬಹಾರ್ ಪೋರ್ಟ್ ಡೆವಲಪ್ಮೆಂಟ್. ಇರಾನ್ನ ಚಾಬಹಾರ್ ಪೋರ್ಟ್, ಅದರಲ್ಲೂ ಶಾಹಿದ್ ಬೆಹೆಷ್ಟಿ ಟರ್ಮಿನಲ್ ಡೆವಲಪ್ಮೆಂಟ್ ತುಂಬಾ ಮುಖ್ಯ. ಇದು ಪಾಕಿಸ್ತಾನದ ಗ್ವಾದರ್ ಪೋರ್ಟ್ಗೆ ಡೈರೆಕ್ಟ್ ಆಲ್ಟರ್ನೇಟಿವ್. ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್, ಸೆಂಟ್ರಲ್ ಏಷ್ಯಾಗೆ ನಮ್ಗೆ ಸೀಲ್ಯಾಂಡ್ ರೂಟ್ ಕೊಡುತ್ತೆ. ಚಾಬಹಾರ್ ಬಗ್ಗೆ ಕೇಳಿದೀವಿ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSC 2000ರಲ್ಲಿ ಇಂಡಿಯಾ, ರಷ್ಯಾ, ಇರಾನ್ ಶುರು ಮಾಡಿದ್ದು. ಇದು 7200 ಕಿಲೋಮೀಟರ್ ಉದ್ದದ ಮಲ್ಟಿ ಮೋಡಲ್ ಶಿಪ್,
ರೇಲು ರೋಡ್ ಟ್ರಾನ್ಸ್ಪೋರ್ಟ್ ರೂಟ್. ಇಂಡಿಯನ್ ಓಷನ್ ಪರ್ಷಿಯನ್ ಗಲ್ಫ್ನ ಇರಾನ್ ಮೂಲಕ ಕ್ಯಾಸ್ಪಿಯನ್ ಸೀಗೆ, ಅಲ್ಲಿಂದ ರಷ್ಯಾ ಮೂಲಕ ನಾರ್ದರ್ನ್ ಯುರೋಪ್ಗೆ ಕನೆಕ್ಟ್ ಮಾಡುತ್ತೆ. ಇದು ಚೀನಾದ BRIಗೆ ಒಂದು ಆಲ್ಟರ್ನೇಟಿವ್ ಆಗಿ ಯುರೇಷಿಯನ್ ಕನೆಕ್ಟಿವಿಟಿ ಜಾಸ್ತಿ ಮಾಡೋ ಗುರಿ ಹೊಂದಿದೆ. ಓಕೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ IMEC ಇದು ಲೇಟೆಸ್ಟ್ ಮತ್ತು ತುಂಬಾ ಆಂಬಿಷಸ್ ಪ್ರಾಜೆಕ್ಟ್. 2023 G20 ಸಮ್ಮಿಟ್ನಲ್ಲಿ ಅನೌನ್ಸ್ ಆಯಿತು. ಹೌದು, IMEC ಬಗ್ಗೆ ತುಂಬಾ ಚರ್ಚೆ ಆಯಿತು. ಹೌದು, ಇದು ಇಂಡಿಯಾನ UAE, ಸೌದಿ ಅರೇಬಿಯಾ, ಜಾರ್ಡನ್, ಇಸ್ರೇಲ್ ಮೂಲಕ ಯುರೋಪ್ ಜೊತೆ ಕನೆಕ್ಟ್ ಮಾಡೋ ಗುರಿ ಹೊಂದಿದೆ. ಇದು ಫುಲ್ ಫ್ಲೆಡ್ಜ್ಡ್ ಆಗಿ ಬಂದ್ರೆ ಬ್ರಿಕ್ಪೆಕ್ಗೆ ತುಂಬಾ ಸ್ಟ್ರಾಂಗ್ ಆಲ್ಟರ್ನೇಟಿವ್ ಆಗೋ ಪೊಟೆನ್ಷಿಯಲ್ ಇದೆ. ಖಂಡಿತ. ಕ್ವಾಡ್ ಅಂದ್ರೆ ಚತುರ್ಭುಜ ಭದ್ರತಾ ಸಂವಾದ. ಇಂಡಿಯಾ, US, ಜಪಾನ್, ಆಸ್ಟ್ರೇಲಿಯಾ ಸೇರಿ ಮಾಡಿರೋ ಈ ಸ್ಟ್ರಾಟಜಿಕ್ ಫೋರಂ ಡೈರೆಕ್ಟ್ ಆಗಿ ಸಿಪೆಕ್ಯನ್ನು ಟಾರ್ಗೆಟ್ ಮಾಡಲ್ಲ. ಆದ್ರೂ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಚೀನಾದ ಎಕನಾಮಿಕ್, ಮಿಲಿಟರಿ ಇನ್ಫ್ಲೂಯೆನ್ಸ್ನ ಕೌಂಟರ್ ಮಾಡೋಕೆ, ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಕಾಪಾಡೋಕೆ, ಫ್ರೀ ಅಂಡ್ ಸೆಕ್ಯೂರ್ ಸೀ ಲೇನ್ಸ್ ಇನ್ಶೋರ್ ಮಾಡೋಕೆ ಕೋಆಪರೇಟ್ ಮಾಡುತ್ತೆ. ಇದು ಚೀನಾ ಇನ್ಫ್ಲೂಯೆನ್ಸ್ ಬ್ಯಾಲೆನ್ಸ್ ಮಾಡೋ ದೊಡ್ಡ ಸ್ಟ್ರಾಟಜಿಯ ಭಾಗ. ಹಾಗಾದರೆ ಈ ಸಿಪಿಎಕ್ ಚರ್ಚೆಯನ್ನು ಮುಗಿಸೋದಾದ್ರೆ ನಮ್ಮ ಮುಂದಿನ ದಾರಿ ಹೇಗಿರಬೇಕು? ಅಫ್ಘಾನಿಸ್ತಾನದ ಸಿಚುವೇಶನ್ನ ಕೇರ್ಫುಲ್ ಆಗಿ ಮಾನಿಟರ್ ಮಾಡ್ತಾ, ಅಲ್ಲಿನ ಜನರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ಮ ಇನ್ಫ್ಲೂಯೆನ್ಸ್ ಉಳಿಸ್ಕೊಳ್ಳೋಕೆ ಡಿಪ್ಲೊಮ್ಯಾಟಿಕ್ ದಾರಿಗಳನ್ನು ಹುಡುಕಬೇಕು. ಮೂರನೆಯದಾಗಿ ಇಂಟರ್ನ್ಯಾಷನಲ್ ಫೋರಮ್ಸ್ನಲ್ಲಿ ಟ್ರಾನ್ಸ್ಪರೆಂಟ್, ಇನ್ಕ್ಲೂಸಿವ್, ಎಕನಾಮಿಕಲಿ ಸಸ್ಟೇನಬಲ್ ಮತ್ತೆ ಸಾವರಿನಿಟಿಯನ್ನ ರೆಸ್ಪೆಕ್ಟ್ ಮಾಡೋ ರೀಜನಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಪರವಾಗಿ ವಾಯ್ಸ್ ರೈಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸೌತ್ ಮತ್ತೆ ಸೆಂಟ್ರಲ್ ಏಷ್ಯಾದ ಫ್ಯೂಚರ್ ಶೇಪ್ ಮಾಡೋದ್ರಲ್ಲಿ ನಾವೊಂದು ರೆಸ್ಪಾನ್ಸಿಬಲ್ ಕನ್ಸ್ಟ್ರಕ್ಟಿವ್ ಪ್ಲೇಯರ್ ಆಗಿರ್ಬೋದು, ನಮ್ಮ ಇಂಟ್ರೆಸ್ಟ್ಸ್ಗೂ ಧಕ್ಕೆ ಆಗದ ಹಾಗೆ ನೋಡ್ಕೋಬಹುದು. ನಾವಿವತ್ತು ಎರಡು ಬಹಳ ಮುಖ್ಯವಾದ ಆದರೆ ಬೇರೆ ಬೇರೆ ತರಹದ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಬಗ್ಗೆ ಡೀಪಾಗಿ ಮಾತಾಡಿದ್ವಿ. ಒಂದು ಕಡೆ ಡೆವಲಪ್ಡ್ UK ಜೊತೆ ನಮ್ಮ ಎಕನಾಮಿಕ್ ಪಾರ್ಟ್ನರ್ಶಿಪ್ ಹೆಚ್ಚಿಸೋ FTA, ಅದರ ಲಾಭ, ಸವಾಲು, ಹಳೆ ಪಾಠಗಳು. ಇನ್ನೊಂದು ಕಡೆ ನಮ್ಮ ಪಕ್ಕದಲ್ಲೇ ಚೀನಾ ಪ್ರಭಾವ ಜಾಸ್ತಿ ಮಾಡೋ CPEC ಪ್ರಾಜೆಕ್ಟ್ ಮತ್ತು ಅದರ ಅಫ್ಘಾನಿಸ್ತಾನ್ ಎಕ್ಸ್ಟೆನ್ಷನ್ನಿಂದ ನಮಗಿರೋ ಜಿಯೋಪಾಲಿಟಿಕಲ್, ಸೆಕ್ಯೂರಿಟಿ ಕನ್ಸರ್ನ್ಸ್. ಎರಡೂ ಸಿಚುವೇಶನ್ಸ್ ನಮ್ಮ ಫಾರಿನ್ ಪಾಲಿಸಿ, ಎಕನಾಮಿಕ್ ಫ್ಯೂಚರ್ಗೆ ತುಂಬಾ ಕ್ರಿಟಿಕಲ್. ಖಂಡಿತವಾಗಿಯೂ. ಈ ಎರಡು ಎಕ್ಸಾಂಪಲ್ಸ್ ಇವತ್ತಿನ ಗ್ಲೋಬಲ್ ಸಿಸ್ಟಮ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ಎಕಾನಮಿ, ಟ್ರೇಡ್, ಇನ್ಫ್ರಾಸ್ಟ್ರಕ್ಚರ್, ಸ್ಟ್ರಾಟಜಿ, ರೀಜನಲ್ ಪವರ್ ಬ್ಯಾಲೆನ್ಸ್ ಎಲ್ಲವೂ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಇವು ತೋರಿಸ್ತವೆ. ಹೌದು. ಟ್ರೇಡ್ ಅಗ್ರಿಮೆಂಟ್ಸ್ ಬರೀ ಇಕನಾಮಿಕ್ ಡಾಕ್ಯುಮೆಂಟ್ಸ್ ಅಲ್ಲ, ಅವು ಜಿಯೋಪಾಲಿಟಿಕಲ್ ಟೂಲ್ಸ್ ಕೂಡ ಹೌದು. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕಾರಿಡೋರ್ಸ್ ಬರೀ ರೋಡು, ರೈಲಲ್ಲ, ಅವು ರೀಜನಲ್, ಗ್ಲೋಬಲ್ ಇನ್ಫ್ಲೂಯೆನ್ಸ್ನ ದಾರಿಗಳೂ ಹೌದು. ನಾವು ನೋಡಿದ ಈ ಸೋರ್ಸಸ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರೋ ಈ ಸನ್ನಿವೇಶಗಳ ಒಂದು ಇಂಪಾರ್ಟೆಂಟ್ ಚಿತ್ರಣ ಕೊಟ್ಟಿವೆ. ನಮ್ಮ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ಕೊನೆ ಐಡಿಯಾ ಬಿಟ್ಟೋಗೋಣ. ಒಂದು ಕಡೆ ಸಿಪೆಕ್ ತರ ಪ್ರಾಜೆಕ್ಟ್ಸ್ ಚೀನಾ ಇನ್ಫ್ಲೂಯೆನ್ಸ್ ಜಾಸ್ತಿ ಮಾಡ್ತಿದ್ರೆ, ಇನ್ನೊಂದು ಕಡೆ IMEC ತರ ಆಲ್ಟರ್ನೇಟಿವ್ ಕಾರಿಡಾರ್ಸ್ ಬರ್ತಿವೆ. ಈ ದೊಡ್ಡ ರೀಜನಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಮಧ್ಯೆ ಇರೋ ಕಾಂಪಿಟೇಷನ್ ಮತ್ತೆ ಕೆಲವು ಸಲ ಅನಿವಾರ್ಯ ಆಗ್ಬೋದಾದ ಕೋಆಪರೇಷನ್ ಮುಂದಿನ ದಶಕಗಳಲ್ಲಿ ಗ್ಲೋಬಲ್ ಟ್ರೇಡ್ನ ಡಿರೆಕ್ಷನ್, ದೇಶಗಳ ನಡುವಿನ ಅಲಯನ್ಸಸ್ ಮತ್ತೆ ಒಟ್ಟಾರೆ ಗ್ಲೋಬಲ್ ಪವರ್ ಈಕ್ವೇಷನ್ನ ಹೇಗೆ ರೀಶೇಪ್ ಮಾಡ್ಬೋದು? ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇದು ಬರೀ ಕೆಲವು ದೇಶಗಳ ಪೈಪೋಟಿಯಲ್ಲ, ಬಹುಶಃ ಫ್ಯೂಚರ್ ಗ್ಲೋಬಲ್ ಆರ್ಡರ್ನ ಬ್ಲೂಪ್ರಿಂಟ್ ಇದರ ಮೇಲೆ ಡಿಪೆಂಡ್ ಆಗಿರ್ಬೋದೇನೋ. ಆಲೋಚನೆ ಮಾಡೋಕೆ ಇದೊಂದು ವಿಷಯ. ಇವತ್ತಿನ ಈ ವಿವರವಾದ ಚರ್ಚೆಯಲ್ಲಿ ನಮ್ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.